ಇಲ್ಲಿರೋ ಹೋಟೆಲ್ನಲ್ಲಿ ಇಡ್ಲಿ ತಿನ್ನೋದಕ್ಕೆ ಯಾಕೆ ಇಷ್ಟು ಜನ ಇದ್ದಾರೆ ಗೊತ್ತಾ? ಬನ್ನಿ ಆ ಜಾಗ ಯಾವುದು ಅಂತ ನಾವು ತಿಳ್ಕೊಬರೋಣ. ಎಲ್ಲರಿಗೂ ನಮಸ್ತೆ. ಸೊ ನಾನಿವತ್ತು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ಕೆಲಸಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ಸೊ ನಾನು ಹೋಗ್ತಿರೋ ಲೊಕೇಶನ್ ಬಂದು ಬ್ರೇಕ್ಫಾಸ್ಟ್ಗೆ ರಾಜನ್ಕುಂಟೆ. ಸೊ ಇಲ್ಲಿ ನನಗೆ ಇಡ್ಲಿ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ 3 ಇಯರ್ಸಿಂದನೂ ಇಲ್ಲೇ ತಿಂತಿರೋದು. ಸೊ ಆ ಜಾಗಕ್ಕೆ ಇವಾಗ ಆಲ್ರೆಡಿ ನಾನು ಫಸ್ಟಲ್ಲೇ ನಾನು ವೀಡಿಯೋ ಹಾಕಿರೋ ಥರ ನಾನು ಅಲ್ಲೇ ಹೋಗ್ತಿದ್ದೀನಿ ತಿನ್ನೋಕ್ಕೆ. ಬನ್ನಿ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅವ್ರು ಮಾಡೋದು ಎಷ್ಟು ಸಿಂಪಲ್ಲಾಗಿ ಮಾಡ್ತಾರೆ ಅಂದರೆ, ಮಾಡೋದೇ ಇಡ್ಲಿ, ಪಲಾವ್ ಮತ್ತು ಚಿತ್ರಾನ್ನ ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಬಟ್ ಅಷ್ಟು ಜನ ಯಾಕಿರ್ತಾರೆ ಅಲ್ಲಿ ಅಂತಂದರೆ ಟೇಸ್ಟ್ ಹಂಗೆ ಸಕ್ಕತ್ತಾಗಿರುತ್ತೆ, ಮತ್ತು ಅಲ್ಲಿ ಕೊಡೋ ಬೋಂಡನೂ ಅಷ್ಟೇ ಸಕ್ಕತ್ತಾಗಿರುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ಚಟ್ನಿ ಫೇಮಸ್ಸು. ಇಡ್ಲಿ ಎಲ್ಲರೂ ಮಾಡ್ತಾರೆ, ಅದು ಬೇರೆ ವಿಷಯ. ಆದರೆ ಅದಕ್ಕೆ ಕಾಂಬಿನೇಷನ್ ಬರೋ ಚಟ್ನಿನೇ ಡಿಫ್ರೆಂಟಾಗಿರುತ್ತೆ. ಸೊ ಅಲ್ಲಿಗೆ ನನಗೆ ಹೆವಿ ಖಾರ ಇರಲ್ಲ, ಏನೂ ಇರಲ್ಲ, ಬಟ್ ತುಂಬ ಸಕ್ಕತ್ತಾಗಿರುತ್ತೆ. ಎಷ್ಟು ಲೈಟಾಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇಡ್ಲಿ. ಸೊ ಹಾಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹಾಗೆ ವೀಡಿಯೋ ಮಾಡ್ಕೊಂಡು, ಫಸ್ಟ್ನೇ ವೀಡಿಯೋ ಗೋಪುರದಲ್ಲಿ ಮಾಡ್ತಿರೋ ವೀಡಿಯೋ ಇದು. ಸೊ ಹಾಗೆ ಮೊಬೈಲಲ್ಲಿ ಮಾಡಿ ಫಸ್ಟ್ನೇ ವೀಡಿಯೋ ಬಿಟ್ಟಿದ್ದೆ. ಆ ಫಸ್ಟ್ನೇ ವೀಡಿಯೋ ಬಿಟ್ಟಿದ್ದಾಗ ನನಗೇನು ಅನ್ನಿಸ್ತು ಅಂತಂದರೆ, ನಾನು ಸಂಪಾದನೆ ಮಾಡಿರೋ ಜನ ಇದ್ದಾರೆ, 250 ಜನ ಇದ್ದಾರೆ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ. ವಾಟ್ಸಪ್ಪಲ್ಲಿ 250 ಜನ ಮೇಲೆ ಇದ್ದಾರೆ. ಸೊ ನಾನು ಒಂದು ವೀಡಿಯೋ ಹಾಕ್ಬಿಟ್ಟು ಫಸ್ಟ್ ಟೈಮ್ ಆ ವಿಡಿಯೋ ಹಾಕಿದಾಗ ನನಗೇನು ಅನ್ನಿಸ್ತು ಅಂತಂದರೆ, 250 ಜನದಲ್ಲಿ ಒಂದು 150 ಆದರೂ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಅಂದ್ಬಿಟ್ಟು ನಾನು ಹಾಕಿದೆ. ನೋಡಿದ್ರೆ ಒಂದು 11 ಮೆಂಬರ್ಸ್ ಆಗಿದ್ದಾರೆ ಆ ವಿಡಿಯೋಯಿಂದ. ಸೊ ಅದರಲ್ಲಿ ಎಲ್ಲ ನಮ್ಮ ಅತ್ತೆ ಮಕ್ಕಳು, ಇವರು ಒಂದು 10 ಜನ ಹಾಕಿದ್ದಾರೆ ಬಿಟ್ಟರೆ ಇನ್ನು ಯಾರು ಒಬ್ಬರು ಸಬ್ಸ್ಕ್ರೈಬರ್ ಆಗಿಲ್ಲ. ಸೊ ನಮ್ಮಲ್ಲೇ ನಮಗೆ ಯಾರೂ ಇದು ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಜೊತೆಲಿರ್ಬೇಕಾದ್ರೇ ನಮ್ಮ ಜೊತೆಲೆಲ್ಲ ಮಾತಾಡಿಸ್ಕೊಂಡು ನಾವು ಸಂಪಾದನೆ ಮಾಡಿರೋ ಜನನೇ ನಮ್ಮಲ್ಲಿ ಇರ್ತಾರೆ ವಾಟ್ಸಪ್ಗಳಲ್ಲಿ. ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನು ಬೇರೆಯವ್ರೇನು ಎಲ್ಲೆಲ್ಲಿ ಮಾಡ್ಕೋತಾರೆ, ಹೋಗಲಿ, ಅದು ಸೆಕೆಂಡ್ ಹಾಫ್ ಬಿಡಿ. ಮತ್ತು ಹಾಗೆ ನೋಡಿ, ಅವ್ರದ್ದೇ ಇನ್ನೊಂದು ಹೋಟ್ಲಿದೆ ನೋಡಿ ಇಲ್ಲಿ ರೈಟ್ ಸೈಡು. ಅಂದರೆ ಅವರು ಫ್ಯಾಮಿಲಿ ಮೆಂಬರೇ ಇಲ್ಲಿ ಇಟ್ಕೊಂಡಿರೋರು. ಇಲ್ಲೂ ಚೆನ್ನಾಗಿರುತ್ತೆ, ಅಂದರೆ ಎರಡೂ ಕಡೆ ಸೇಮ್ ಟೇಸ್ಟ್ ಇರುತ್ತೆ. ಬಟ್ ಸೊ ನನ್ನ ಮೇಯ್ನ್ ಬ್ರ್ಯಾಂಚ್ ಅಂತ ಅವ್ರದ್ದಿದೆ, ಅಂದರೆ ಮೇಯ್ನ್ ಅವರು ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ನಾನು ಅಲ್ಲೇ ಹೊರಡ್ತಾ ಇದ್ದೀನಿ. ಬನ್ನಿ, ಅಲ್ಲೇ ಹೋಗಿ ನೋಡಿಕೊಂಡು ಅಲ್ಲೇ ತಿನ್ಕೊಂಡು ಬರೋಣ. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವೀಡಿಯೋ ಆನ್ ಮಾಡ್ಕೋತೀನಿ. ನೋಡಿ, ಅದೇ ಹೋಟ್ಲು ಇದು. ಇಲ್ಲಿ ನೋಡಿ, ಒಂದು ಹೋಟೆಲ್ ರೂಮ್ ಇಲ್ಲ, ಏನೂ ಇಲ್ಲ. ಇವ್ರು ಕಾರಲ್ಲಿ ತೊಗೊಂಬಂದು ಮಾಡಿಬಿಟ್ಟು ಮನೆಯಿಂದ ಮಾಡ್ಕೊಂಬಂದು ಇಡ್ಲಿ ಮಾತ್ರ ಇಲ್ಲಿ ಬಿಸಿ ಮಾಡ್ಕೋತಾರೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಿಕಾಸ್ ಆಫ್ ನಾನು ಆವಾಗಲೇ ನಿಮಗೆಲ್ಲ ಹೇಳಿರೋ ಥರ. ನೋಡಿ, ಇದು ಕಾಕೋಡ್ ರೋಡು. ನಮಗೆ ಈ ಕಡೆ ಹೋದರೆ ರಾಜನ್ಕುಂಟೆಯಿಂದ ಕಾಕೋಡ್ ಹೋಗೋ ರೋಡಲ್ಲಿ ಒಂದು ರಾಜನ್ಕುಂಟೆ ಕಾಕೋಡ್ ರೋಡಲ್ಲಿ ರಾಜನ್ಕುಂಟೆಯಿಂದ ಸ್ಟಾರ್ಟ್ ಆದಾಗ ಓನ್ಲಿ ಒಂದು 1 ಕಿಲೋಮೀಟರ್ ಒಳಗಡೆನೇ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ಈ ಕಡೆ ಬಂದಾಗ ವಿಸಿಟ್ ಮಾಡಿ ತಿನ್ಕೊಂಡು ಹೋಗಿ. ಅವರು ತುಂಬ ಒಳ್ಳೆಯ ಮನುಷ್ಯರು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ. ಸೊ ಹಾಗೆ ಒಂದು ವೀಡಿಯೋ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಿಕೊಂಡು ಹಾಗೆ ಬಂದು ನಮ್ಮ ಪಾಪುನೂ ಬಂದಿದ್ದ. ಸೊ ನಮ್ಮ ಪಾಪುಗೆ ಒಂದು ಇಡ್ಲಿ ಕೊಡಿಸಿ ನಾನು ಒಂದು ಜೊತೆ ತಿನ್ಕೊಂಡು ಹಾಗೆ ಎಲ್ಲ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಹಾಗೆ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಹೊರಡೋಣ ಅಂತಂದ್ಬಿಟ್ಟು ಅಲ್ಲಿಂದ ನಾನು ಹೊರಟೆ. ಸೊ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.